ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮನ್ನು ಎಲ್ಲಿ ಗೊತ್ತಾ ಕರ್ಕೊಂಡು ಹೋಗ್ತಿರೋದು, ಝೆನ್ ಪಾರ್ಕ್ಗೆ. ಅದು ಎಲ್ಲಿ ಗೊತ್ತಾ ಲೊಕೇಟ್ ಆಗಿರೋದು, ಎಸ್ ಎಕ್ಸಾಕ್ಟ್ಲಿ, ಇದು ಬಂದು ನಾಗರಬಾವಿಲಿ ಲೊಕೇಟ್ ಆಗಿರೋದು. ಈ ಪಾರ್ಕ್ ಥೀಮೇ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಬಂದು ಬುದ್ಧಿಸಮ್ ಮತ್ತು ಜಾಪನೀಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಥೀಮ್ ಇದು ಪಾರ್ಕ್. ಬೇಸಿಕ್ಲಿ ಈ ಕಾನ್ಸೆಪ್ಟ್ ಬಂದು ನಮ್ಮ ಡೈಲಿ ಲೈಫಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತಲ್ಲ, ಈ ಪಾರ್ಕಿಗೆ ಎಂಟ್ರಿ ಆಗಿದ ತಕ್ಷಣ ಅದೊಂದು ಸ್ಟ್ರೆಸ್ ಎಲ್ಲ ರಿಲೀಫ್ ಆಗಬೇಕು ಅಂತಲೇ ಈ ಪಾರ್ಕ್ ಥೀಮ್. ಆ್ಯಕ್ಚುಲಿ ಬಂದು ಇದೊಂದು ನಾರ್ಮಲ್ ಪಾರ್ಕ್, ಇಲ್ಲಿ ಎಂಟ್ರಿ ಫೀ ಸಹ ಕೂಡ ಇಲ್ಲ. ಇಷ್ಟು ನಾರ್ಮಲ್ ಪಾರ್ಕಲ್ಲಿ ಈ ಥರ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿರೋದೇ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಕ್ಚುಲಿ ನಾವು ಈ ಪಾರ್ಕ್ ವಿಸಿಟ್ ಮಾಡಿದ್ದು ವೀಕೆಂಡು, ಅದು ಸಂಡೇ. ಕ್ರೌಡ್ ಅಂತೂ ತುಂಬಾ ಇತ್ತು, ಬಟ್ ಈ ಕಾನ್ಸೆಪ್ಟ್ ನೋಡೋದಕ್ಕೆ ತುಂಬ ಯುನೀಕ್ ಆಗಿತ್ತು. ಬೆಂಗಳೂರಲ್ಲೂ ಈ ಥರ ಕಾನ್ಸೆಪ್ಟ್ ಇದೆಯಾ ಅಂತ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಒಂದ್ಸಲಿ ತೋರಿಸ್ಬೋದು, ಬಿಕಾಸ್ ಕಾನ್ಸೆಪ್ಟ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ. ಈ ಪಾರ್ಕ್ ಅಡ್ರೆಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಈ ಪಾರ್ಕ್ ಆದಮೇಲೆ ನಾವು ಒಂದು ರೆಸ್ಟೋರೆಂಟ್ ವಿಸಿಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದು ಒಳ್ಳೆ ಗುಹೆ ಇದ್ದಂಗಿತ್ತು. ಸೊ ಎಂಡ್ ತನಕ ನೋಡಿ ಅದನ್ನು. ಸೊ ಇಲ್ಲಿಗೆ ನಾವು ಪಾರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊಡೆದೆ ಈ ಗುಹೆ ರೆಸ್ಟೋರೆಂಟ್ಗೆ. ಈ ಗುಹೆ ರೆಸ್ಟೋರೆಂಟು ಆ್ಯಂಬಿಯನ್ಸ್ ಮಾತ್ರ ಕ್ರೇಜಿಯಾಗಿದೆ. ಒಂದೊಂದು ಗುಹೆಲೂ ಒಬ್ರೊಬ್ರು ಇರ್ಬೋದು, ಅಂದರೆ ಒಂದೊಂದು ಗ್ರೂಪ್ ಇರ್ಬೋದು, ಅಥವಾ ಒಂದೊಂದು ಫ್ಯಾಮಿಲಿ ಬಂದಿದ್ರೆ ಫ್ಯಾಮಿಲಿ ಇರ್ಬೋದು. ಪ್ರೈವಸಿಗಂತೂ ಹೇಳಿ ಮಾಡಿಸಿದ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಒಂದೊಂದು ಗುಹೆ ಒಳಗಡೆನೂ ಈ ಥರ ಟೇಬಲು, ಚೇರು, ಹಾಗೆ AC ಸಹ ಹಾಕಿರ್ತಾರೆ, ಸೆಕೆ ಆಗಬಾರ್ದು ಅಂತ. ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಬಟ್ ಪ್ರೈವಸಿಗೆ ಮಾತ್ರ ಹೇಳಿ ಮಾಡಿಸಿದ ರೆಸ್ಟೋರೆಂಟೇ ಇದು. ನಿಮ್ಗೇನಾದ್ರು ಈ ರೆಸ್ಟೋರೆಂಟ್ ನೇಮ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅಲ್ಲೇ ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.